ಕಾಂಗ್ರೆಸ್ನಲ್ಲಿ ಬಿಆರ್ ಪಾಟೀಲ್ ಅವರ ಆಡಿಯೋ ಸದ್ದು ಜೋರಾಗ್ತಿದೆ. ಸರ್ಕಾರವನ್ನ ಮತ್ತೆ ಸಂಕಷ್ಟಕ್ಕೆ ಸಿಲುಕಿ ಬಿಡುತ್ತಾ ಈ ಆಡಿಯೋ ಅನ್ನು ಹಲವು ಪ್ರಶ್ನೆಗಳು ಮೂಡ್ತಾ ಇದೆ. ಕೈ ಶಾಸಕ ಬಿಆರ್ ಪಾಟೀಲ್ ಅವರ ಆಡಿಯೋ ಈಗ ಕೈ ಸರ್ಕಾರವನ್ನೇ ನಲುಗಿಸಿ ಬಿಡುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಜೊತೆಯಲ್ಲಿ ನಾನು ಹೇಳಿದ್ದೇ ಸತ್ಯ ಅನ್ನೋದಾಗಿ ಶಾಸಕ ಬಿಆರ್ ಪಾಟೀಲ್ ಹೇಳಿದ್ದಾರೆ. ನಾನು ಇಲಾಖೆಗೆ ಪತ್ರ ಬರೆದ್ರೂ ಕೂಡ ಮನೆ ಸ್ಯಾಂಕ್ಷನ್ ಆಗಿಲ್ಲ. ಅದೇ ಗ್ರಾಮ ಪಂಚಾಯಿತಿಯವರು ಕಾಸು ಕೊಟ್ಟು ಮನೆಯನ್ನ ತಂದಿದ್ದಾರೆ. ಸಿಎಂ ಕರೆದು ಮಾಹಿತಿಯನ್ನ ಕೇಳಿದ್ರೆ ಹೋಗಿ ಮಾಹಿತಿಯನ್ನು ಕೊಡ್ತೇನೆ. ನಾನು ಸತ್ಯವನ್ನೇ ಹೇಳಿದ್ದೇನೆ, ಅದರಲ್ಲಿ ತಪ್ಪು ಏನಿದೆ ಅನ್ನೋದಾಗಿ ಬಿಆರ್ ಪಾಟೀಲ್ ಅವರು ಪ್ರಶ್ನೆ ಮಾಡಿದ್ದಾರೆ. ಜೊತೆಯಲ್ಲಿ ಈಗ ಬಹಳ ಎಕ್ಸ್ಕ್ಲೂಸಿವ್ ಆಗಿ ಶಾಸಕ ಬಿಆರ್ ಪಾಟೀಲ್ ಜೊತೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಮಾತನಾಡಿಸಿದ್ದಾರೆ. ಬನ್ನಿ ಏನೆಲ್ಲ ಹೇಳಿದ್ದಾರೆ ನೋಡ್ಕೊಂಡ್ ಬರೋಣ. ನಮ್ಮ ಜೊತೆಗೆ ಇದೀಗ ಹಿರಿಯ ಶಾಸಕರಾಗಿರ್ತಕ್ಕಂಥ ಬಿಆರ್ ಪಾಟೀಲ್ ಇದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ನಿಮ್ಮ ಆಡಿಯೋ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಆ ಆಡಿಯೋ ನಿಮ್ದೇನಾ? ಅದು ನಂದೇ. ಸರ್, ತಾವು ಎಷ್ಟು ಪತ್ರ ಬರೆದಿದ್ರಿ ಮತ್ತು ಎಷ್ಟು ಮನೆಗಳನ್ನು ಕೇಳಿದ್ರಿ? 4 ಪತ್ರ ಬರೆದಿದ್ದೆ. 2000 ಮನೆ ಕೇಳಿ, ಒಂದು ಮನೆ ಕೊಡಲಿಲ್ಲ. ಅದೇ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಕಡೆಯಿಂದ ಪತ್ರ ತೊಗೊಂಡೋಗಿ ಮಾಡ್ಕೊಂಬಂದರು. ಮತ್ತು ಇದು ಅನುಮಾನವಲ್ವಾ? ಹೆಂಗೈತದು? ನಮ್ಮ ಮಾತಿಗೆ ಬೆಲೆ ಇಲ್ವಾ? ನಿಮ್ಮಂಥ ಹಿರಿಯ ಶಾಸಕರಿಗೆ ಇದು ಪರಿಸ್ಥಿತಿ ಆದರೆ ಹೇಗೆ ಅಂತ ನಾನೇನು ಹೇಳಿದ್ದು? ಅದಕ್ಕೆ ನಾವು ಬೇಸರದಿಂದ ಹೇಳಿದ್ದೀನಿ ಅದು ಮಾತು. ಕೃಷ್ಣ ಬೈರೇಗೌಡರು ಕೂಡ ಬೇಸರದಿಂದ ಹೇಳಿದ್ದಾರೆ. ಒಬ್ಬ ಇಲಾಖೆ ಮಂತ್ರಿಯಾಗಿ ಅವ್ರೇನು ಹೇಳಿದ್ದಾರೆ, ರೇಟ್ ಹಾಕ್ರಿ ಅಂತ ಹೇಳಿದ್ದಾರೆ. ಅದು ಇದರರ್ಥ ಸರ್ಕಾರದ ಮೇಲೆ ಆರೋಪ ಅಲ್ಲ, ಜನರ ಬಗ್ಗೆ ಕಳಕಳಿ ಇರೋದ್ರಿಂದ ಮಾತನ್ನು ಹೇಳಿದ್ದಾರೆ. ತಾವು ಸಚಿವ ಸ್ಥಾನಕ್ಕಾಗಿ ಈ ರೀತಿಯಾಗಿ ಆರೋಪಗಳನ್ನು ಮಾಡ್ತಾ ಇದ್ದೀರಿ ಅನ್ನೋ ಮಾತು. ಅದು ಅವರು ತಿರುಕನೆ ಕನಸು ಅವ್ರದ್ದು, ಯಾರು ಮಾತಾಡ್ತಾರಲ್ಲ. ಈಗ ಜಮೀರ್ ಅವರು ನನ್ನ ಇಲಾಖೆಯಲ್ಲಿ ಈ ರೀತಿ ಆಗಿಲ್ಲ ಅಂತ ಹೇಳ್ತಾರೆ, ಅದಕ್ಕೇನು ಹೇಳ್ತೀರಾ? ಹೇಳ್ಬೋದು, ಅವರು ಅಧಿಕಾರ ಇದೆ, ಹೇಳಿದ್ದಾರೆ. ಅಂದ್ರೆ ಏನು ತನಿಖೆ ಆಗ್ಬೇಕಂತೀರಾ? ಹೇಗೆ ಆಗಲಿ, ಮುಖ್ಯಮಂತ್ರಿಗಳು ಏನೋ ಮಾಡ್ತಾರೋ ಮಾಡಿ. ತನಿಖೆ ಆಗಲಿ ಅಂತ ಒತ್ತಾಯ ಮಾಡ್ತೀರಾ ಹೇಗೆ? ನಾನೇ ಒತ್ತಾಯ ಮಾಡ್ರಿ, ನಾನು ಹೇಳ್ತಾನೆ ಹೇಳಿದ್ದೀನಿ, ತನಿಖೆ ಮಾಡಬೇಕು ಅಂತ ನಾನೇ ಹೇಳಿದ್ದೀನಿ. ಸಿಎಂ ಅವ್ರನ್ನ ಭೇಟಿಯಾಗಿ ಮಾಹಿತಿ ಕೊಡ್ತೀರಾ ಅಂತ? ನಾನು ಸಿಎಂ ಕರೆದ್ರೆ ಹೋಗ್ತೀನಿ. ಇದಿಷ್ಟು ಹಿರಿಯ ಶಾಸಕರಾಗಿರ್ತಕ್ಕಂಥ ಬಿಆರ್ ಪಾಟೀಲ್ ರವರ ಮಾತುಗಳು. ನಾನು ನನ್ನ ಮಾತಿಗೆ ಕಟಬದ್ಧನಾಗಿದ್ದೀನಿ, ಆ ಆಡಿಯೋ ನಂದೇ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.